ಸ್ನೇಹಿತರೆ, ನೀವು ಮೀನ ರಾಶಿಯವರಾಗಿದ್ದರೆ ಕಳೆದ ಕೆಲವು ವರ್ಷಗಳು, ವಿಶೇಷವಾಗಿ ಇತ್ತೀಚಿನ ತಿಂಗಳುಗಳು ನಿಮ್ಮನ್ನು ಆಳದಿಂದ ಆಳಕ್ಕೆ ಬದಲಾಯಿಸಿವೆ ಎಂಬುವುದು ನಮಗೆ ಗೊತ್ತು. ಶನಿಯ ಸಾಡೇಸಾತಿಯ 2ನೇ ಹಂತ, ಆ ಮಾನಸಿಕ ಒತ್ತಡ, ಆ ಅಜ್ಞಾತ ಭಯ, ಆ ನಿದ್ರೆ ಇಲ್ಲದ ರಾತ್ರಿಗಳು, ಇವೆಲ್ಲವೂ ನಿಮ್ಮನ್ನು ಒಳಗಿನಿಂದ ಸವಾಲು ಮಾಡಿವೆ. ಹಲವು ಬಾರಿ ನಿಮಗೆ ಅನಿಸಿರಬಹುದು, ಶ್ರಮ ನನ್ನದು, ಆದರೆ ಫಲ ಯಾರೋ ಒಬ್ಬರ ಕೈಗೆ ಹೋಗುತ್ತಿದೆ. ನೀವು ಸ್ವಂತ ಜೀವನ ಯಾತ್ರೆಯಲ್ಲಿ ಕೇವಲ ಪ್ರಯಾಣಿಕರಾಗಿ ಉಳಿದಂತೆ, ನಿಯಂತ್ರಣದ ಎಲ್ಲಾ ಹಕ್ಕು ಬೇರೆಯವರ ಕೈಯಲ್ಲಿರುವಂತೆ. ಆದರೆ ಹೇಳುತ್ತಾರಲ್ಲ, ಆತ್ಮ ತನ್ನ ಬೆಂಕಿಯನ್ನು ಗುರುತಿಸಿಕೊಂಡಾಗ ಭಾಗ್ಯವು ದಿಕ್ಕು ಬದಲಾಯಿಸುತ್ತದೆ ಎಂದು. ಈಗ ನಿಮ್ಮ ಆ ಬೆಂಕಿಯ ಮರಳಿ ಬರುವ ಸಮಯ ಬಂದಿದೆ. ಸ್ನೇಹಿತರೆ, ಇಂದು ನಾವು ಕೇವಲ ಭವಿಷ್ಯ ಹೇಳಲು ಬಂದಿಲ್ಲ, ಒಂದು ಶುಭ ಸಂದೇಶ ಹೇಳಲು ಬಂದಿದ್ದೇವೆ. ನಿಮ್ಮ ಚದುರಿದ ಧೈರ್ಯವನ್ನು ಮತ್ತೆ ಒಗ್ಗೂಡಿಸುವ ಒಂದು ಸುದ್ದಿ. ನಾವು ಮಾತನಾಡುತ್ತಿರುವುದು ಡಿಸೆಂಬರ್ 7, 2025ರಿಂದ ಜೂನ್ 2026ರವರೆಗಿನ ಆ ಕಾಲಘಟ್ಟದ ಬಗ್ಗೆ. ಜ್ಯೋತಿಷ್ಯದ ಭಾಷೆಯಲ್ಲಿ ಇದನ್ನು ಒಂದು ಹೊಸ ಹೆಸರಿನಿಂದ ಕರೆಯಬಹುದು, ದಿ ರಿಟರ್ನ್, ಅಂದರೆ ವಾಪಸ್ ಬರುವಿಕೆ. ಸ್ನೇಹಿತರೆ, ಊಹಿಸಿಕೊಳ್ಳಿ, ನೀವು ದೀರ್ಘ ಪ್ರಯಾಣಕ್ಕೆ ಹೊರಟಿದ್ದೀರಿ, ಆದರೆ ಇದ್ದಕ್ಕಿದ್ದಂತೆ ನೆನಪಾಗುತ್ತದೆ ನಿಮ್ಮ ಅತ್ಯಂತ ಅಮೂಲ್ಯ ಆಸ್ತಿ, ನಿಮ್ಮ ಶಾಂತಿ, ನಿಮ್ಮ ಗೌರವ ಮನೆಯಲ್ಲೇ ಮರೆತು ಬಿಟ್ಟಿದ್ದೀರಿ. ಮೊದಲು ಆತಂಕ, ನಂತರ ಯೂ ಟರ್ನ್ ತೆಗೆದುಕೊಂಡು ಮರಳಿ ಅದನ್ನು ಎತ್ತಿಕೊಂಡು ಮೊದಲಿಗಿಂತಲೂ ದ್ವಿಗುಣ ವೇಗದಲ್ಲಿ ಮುಂದೆ ಸಾಗುತ್ತೀರಿ. ಇದೇ ಮೀನ ರಾಶಿಯವರ ಜೊತೆ ನಡೆಯಲಿದೆ. ಮುಂದಿನ 6 ತಿಂಗಳು ನಿಮ್ಮ ವೈಯಕ್ತಿಕ, ಕೌಟುಂಬಿಕ ಮತ್ತು ವೃತ್ತಿಪರ ಪುನರ್ಸ್ಥಾಪನೆಯ ತಿಂಗಳುಗಳಾಗಿರುತ್ತವೆ. ಆತ್ಮವಿಶ್ವಾಸ ಮರಳುತ್ತದೆ. ಮನೆ, ಕುಟುಂಬದಲ್ಲಿ ಶಾಂತಿ ವಾಪಸ್ ಬರುತ್ತದೆ. ಇದುವರೆಗೆ ನಿಂತಿದ್ದ ವೃತ್ತಿ ಈಗ ಕೇವಲ ನಡೆಯುವುದಿಲ್ಲ, ಗಗನಕ್ಕೆ ಏರುತ್ತದೆ. ಈ ವಿಶ್ಲೇಷಣೆಯಲ್ಲಿ ನಾವು ಪ್ರತಿ ಗ್ರಹದ ಚಲನೆಯನ್ನು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳುತ್ತೇವೆ. ಮಂಗಳದ ಶಕ್ತಿ, ಗುರುವಿನ ಆಶೀರ್ವಾದ ಮತ್ತು ರಾಹುವಿನ ಪರಿವರ್ತನಕಾರಿ ಗತಿ. ಈ ಗ್ರಹ ಸಂಯೋಜನೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ತಿರುವು ತರಬಹುದು ಎಂದು ನಾವು ತೋರಿಸುತ್ತೇವೆ. ಆದ್ದರಿಂದ ಸ್ನೇಹಿತರೆ, ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕೆಂದರೆ ಮುಂದಿನ ಕೆಲವು ನಿಮಿಷಗಳು ಕೇವಲ ನಿಮಗಾಗಿಯೇ. ಇದು ನಿಮ್ಮ ಜೀವನಕ್ಕೆ ಹೊಸ ಬಣ್ಣ ತುಂಬಬಹುದು. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ನೀವು ಯಾವುದೇ ಕೆಲಸವನ್ನು ಮಾಡುತ್ತಿದ್ದರೆ, ಸಕ್ಸೆಸ್ ಪಡೆಯಬೇಕು ಎಂದಿದ್ದರೆ ಜೈ ಬಜರಂಗ ಬಲಿ ಅಥವಾ ಹರ ಹರ ಮಹಾದೇವ ಎಂದು ಕಮೆಂಟ್ ಮಾಡಿ. ಆ ದೇವರ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರುತ್ತದೆ. ಭವಿಷ್ಯಕ್ಕೆ ಹೋಗುವ ಮೊದಲು ಆಕಾಶ ಮಂಡಲದಲ್ಲಿ ಏನು ಬದಲಾವಣೆ ನಡೆಯುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಯಾಕೆಂದರೆ ಏಕೆ ತಿಳಿಯದಿದ್ದಲ್ಲಿ ಏನುದು ಲಾಭವಿಲ್ಲ. ನಿಮ್ಮ ಕುಂಡಲಿಯಲ್ಲಿ ಈಗ ಶಕ್ತಿ ಸಮತೋಲನ ಬದಲಾಗುತ್ತಿದೆ. ಈ ಬದಲಾವಣೆಯ 4 ಮುಖ್ಯ ಕೇಂದ್ರ ಬಿಂದುಗಳಿವೆ. 1, ಶನಿ ದೇವರು ಇನ್ನು ನಿಮ್ಮ ಲಗ್ನ ಅಂದರೆ ಮೀನ ರಾಶಿಯಲ್ಲೇ ಇದ್ದಾರೆ. ಇದು ಸಾಡೇಸಾತಿಯ ಉತ್ತುಂಗ ಸಮಯ, ಅಂದರೆ ಜವಾಬ್ದಾರಿ, ಸ್ವಲ್ಪ ಒತ್ತಡ ಮತ್ತು ಕಠಿಣ ಪರಿಶ್ರಮ. ಶನಿ ದೇವರು ಹೇಳುತ್ತಿದ್ದಾರೆ, ನೀನು ಬೆಂಕಿಯಲ್ಲಿ ತಾಪ ಪಡೆಯದಿದ್ದಲ್ಲಿ ನಾನು ನಿನ್ನನ್ನು ಚಿನ್ನವನಾಗಿ ಮಾಡುವುದಿಲ್ಲ. 2, ರಾಹು ನಿಮ್ಮ 12ನೇ ಭಾವ ಅಂದರೆ ಕುಂಭ ರಾಶಿ, ಶತಭಿಷ ನಕ್ಷತ್ರದಲ್ಲಿದ್ದಾರೆ. 12ನೇ ಭಾವ ವ್ಯಯ ಮತ್ತು ವಿದೇಶದ್ದು. ರಾಹು ಇಲ್ಲಿ ಅನಿಯಂತ್ರಿತ. ಅವರು ನಿಮಗೆ ವಿದೇಶಿ ನೆಲೆ ನೀಡಬಹುದು, ಆದರೆ ಎಚ್ಚರವಿಲ್ಲದಿದ್ದಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಮಾಡಬಹುದು. 3, ಮೊದಲ ಗೇಮ್ ಚೇಂಜರ್, ಮಂಗಳದ ಪ್ರವೇಶ. ಡಿಸೆಂಬರ್ 7, 2025ರಂದು ಮಂಗಳ ದೇವರು ನಿಮ್ಮ 10ನೇ ಭಾವ ಅಂದರೆ ಧನು ರಾಶಿಗೆ ಬರುತ್ತಾರೆ. 10ನೇ ಭಾವ ವೃತ್ತಿಯದ್ದು, ಅತ್ಯಂತ ಮುಖ್ಯ.
ಮಂಗಳನಿಗೆ ಇಲ್ಲಿ ದಿಗ್ಬಲ ದೊರೆಯುತ್ತದೆ. ಒಬ್ಬ ಸೇನಾನಿ ತನ್ನ ಹೆಡ್ ಕ್ವಾರ್ಟರಿಗೆ ಬಂದಾಗ ಎಷ್ಟು ಶಕ್ತಿಶಾಲಿಯಾಗಿರುತ್ತಾನೋ ಮಂಗಳ ಈಗ ಅದೇ ಮಾಡಲಿದ್ದಾರೆ. 4. ಎರಡನೇ ಗೇಮ್ ಚೇಂಜರ್ ದೇವಗುರು ಬೃಹಸ್ಪತಿ. ನಿಮ್ಮ ರಾಶಿ ಸ್ವಾಮಿ ಗುರು ಜೂನ್ 2026ರವರೆಗೆ ನಿಮ್ಮ 4ನೇ ಭಾವದಲ್ಲಿ ಇರುತ್ತಾರೆ. 4ನೇ ಭಾವ ಎಂದರೆ ಸುಖ, ಮನೆ, ತಾಯಿ ಮತ್ತು ಮನಸ್ಸಿನ ಶಾಂತಿ. ಲಗ್ನೇಶನು ಸುಖ ಭಾವಕ್ಕೆ ಬರುವುದು ಸಣ್ಣ ವಿಷಯವಲ್ಲ. ನಿಮ್ಮ ಗಮನ ಈಗ ಜಗತ್ತಿನಿಂದ ಮರಳಿ ಸ್ವಂತ ಮನೆ ಮತ್ತು ಶಾಂತಿಯ ಮೇಲೆ ಬರುತ್ತದೆ. ಸಾರಾಂಶ: ಒಂದೆಡೆ ಶನಿ, ರಾಹು ಸವಾಲುಗಳನ್ನು ಕೊಡುತ್ತಿದ್ದಾರೆ. ಮತ್ತೊಂದೆಡೆ ಮಂಗಳ ಮತ್ತು ಗುರು ಈಗ ಮುಂದಾಳತ್ವ ವಹಿಸುತ್ತಿದ್ದಾರೆ. ಡಿಸೆಂಬರ್ 7ರಿಂದ ಜೂನ್ವರೆಗೆ ಗ್ರಹಗಳ ಸಂದೇಶ ಸ್ಪಷ್ಟ. ರಿಪೇರ್, ರೀಸ್ಟೋರ್ ಮತ್ತು ರೈಸ್. ಮೊದಲು ಸರಿಪಡಿಸಿಕೊಳ್ಳಿ, ನಂತರ ವೇಗ ಪಡೆಯಿರಿ. ಈಗ ಒಂದೊಂದು ಜೀವನ ಕ್ಷೇತ್ರವನ್ನು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲು ನಿಮ್ಮ ವೃತ್ತಿ ಮತ್ತು ಪ್ರತಿಷ್ಠೆಯ ಬಗ್ಗೆ. ಹಲವಾರು ಮೀನ ರಾಶಿಯವರು ಹೇಳುತ್ತಾರೆ, ನಾವು ಪೂರ್ಣ ಶ್ರಮ ಮಾಡುತ್ತೇವೆ ಆದರೆ ಕ್ರೆಡಿಟ್ ಸಿಗುತ್ತಿಲ್ಲ. ಪ್ರಮೋಷನ್ ಬಾಕಿ ಇದೆ ಆದರೆ ಬಾಸ್ ತಡೆಯುತ್ತಿದ್ದಾರೆ. ನೀವು ಕೂಡ ಇದೇ ಭಾವನೆಯಲ್ಲಿದ್ದರೆ ಡಿಸೆಂಬರ್ 2025 ಕ್ಯಾಲೆಂಡರ್ನಲ್ಲಿ ಗುರುತು ಹಾಕಿ. ಏಕೆ ಮಂಗಳ 10ನೇ ಭಾವಕ್ಕೆ ಬಂದು ದಿಗ್ಬಲಿಯಾಗುತ್ತಾರೆ? ತರ್ಕ ಹೀಗಿದೆ: ಮಂಗಳ ನಿಮಗೆ 2ನೇ ಮತ್ತು 5ನೇ ಭಾವಗಳ ಸ್ವಾಮಿ. ಅಂದರೆ ಹಣ ಮತ್ತು ಭಾಗ್ಯ ಎರಡೂ ಈಗ ನಿಮ್ಮ ಕರ್ಮ ಭಾವಕ್ಕೆ ಬರುತ್ತಿವೆ. ಇದರಿಂದ ಕರ್ಮ ಧರ್ಮಾಧಿಪತಿ ಯೋಗ ಉಂಟಾಗುತ್ತದೆ. ಪರಿಣಾಮ: ಕಳೆದ ಕೆಲವು ತಿಂಗಳು ನೀವು ಒತ್ತಡದಲ್ಲಿ ಕೆಲಸ ಮಾಡುತ್ತಿದ್ದೀರಿ. ಡಿಸೆಂಬರ್ನ ಬಳಿಕ ನಿಮ್ಮಲ್ಲಿ ಸಿಂಹದಂತೆ ಶಕ್ತಿ ಬರುತ್ತದೆ. ನೀವು ನಾಯಕತ್ವ ವಹಿಸುತ್ತೀರಿ, ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀರಿ. ಜನರು ನಿಮ್ಮ ಮಾತು ಕೇಳುತ್ತಾರೆ. ಧೂಳು ಮುಚ್ಚಿದ್ದ ಫೈಲುಗಳು, ಅಡ್ಡಿಯಾದ ಪ್ರಾಜೆಕ್ಟ್ಗಳು ರಾಕೆಟ್ ವೇಗದಲ್ಲಿ ಪೂರ್ಣಗೊಳ್ಳುತ್ತವೆ. ಆದರೆ ಗಮನಿಸಿ, ಶನಿ ಲಗ್ನದಲ್ಲಿದ್ದು ಮಂಗಳನನ್ನು ನೋಡುತ್ತಿದ್ದಾರೆ. ಶನಿ ಎಂದರೆ ಪರಿಶ್ರಮ, ಮಂಗಳ ಅಂದರೆ ಶಕ್ತಿ. ಇವೆರಡೂ ಸೇರಿದಾಗ ಉತ್ಪಾದಕತೆ ಗುಣಗುಣಗೊಳ್ಳುತ್ತವೆ. ಆದರೆ ಈ ಸಂಯೋಜನೆ ನಿಮ್ಮನ್ನು ಸ್ವಲ್ಪ ಆಧಿಪತ್ಯ ಮತ್ತು ಆಕ್ರಮಣಶೀಲರನ್ನಾಗಿ ಮಾಡಬಹುದು. ನಾನೇ ಸರಿ ಎಂಬ ಭಾವ ಬರಬಹುದು. ಕಚೇರಿಯಲ್ಲಿ ಬಾಸ್ನ ಜೊತೆ ಘರ್ಷಣೆಯಾಗಬಹುದು. ಶಕ್ತಿ ಬರುತ್ತಿದೆ ಆದರೆ ಅಹಂಕಾರ ಬೇಡ. ವ್ಯಾಪಾರಿಗಳಾಗಿದ್ದರೆ ಹೊಸ ಯಂತ್ರೋಪಕರಣ, ಹೊಸ ತಂತ್ರಜ್ಞಾನ ತರುವ ಸಮಯ. ಮಂಗಳ ಎಂಜಿನಿಯರಿಂಗ್ ಮತ್ತು ಸಲಕರಣೆಗಳ ಕಾರಕ. ನಿಮ್ಮ ವ್ಯಾಪಾರ ಪ್ರಕ್ರಿಯೆಯನ್ನು ವೇಗಗೊಳಿಸುವ ಬೆಸ್ಟ್ ಟೈಮ್. ಉದ್ಯೋಗ ಬಯಸುವವರಿಗೆ ವರ್ಗಾವಣೆ ಅಥವಾ ಪ್ರಮೋಷನ್ ಬೇಕಾದವರಿಗೆ ಗುರುವಿನ ದೃಷ್ಟಿ ಮತ್ತು ಮಂಗಳನ ಸ್ಥಾನ ನಿಮಗೆ ನೀವು ಯೋಗ್ಯರಾದ ಸ್ಥಾನ ನೀಡುತ್ತದೆ. ಇದು ಪದ ಪ್ರಾಪ್ತಿಯ ಯೋಗ. ವೃತ್ತಿಯ ನಂತರ ಅತಿ ಮುಖ್ಯ ಬದಲಾವಣೆ ನಿಮ್ಮ ಮನೆ ಮತ್ತು ಮನಸ್ಸಿನಲ್ಲಿ. ಈ ಒಟ್ಟು ಅವಧಿಯ ಹೀರೋ ಯಾರೆಂದರೆ ದೇವಗುರು ಬೃಹಸ್ಪತಿ. ಗುರು ಈಗ ನಿಮ್ಮ 4ನೇ ಭಾವದಲ್ಲಿದ್ದಾರೆ. 4ನೇ ಭಾವ ಎಂದರೆ ನಿಮ್ಮ ಕಂಫರ್ಟ್ ಝೋನ್. ತಾಯಿಯ ತೋಳು, ಮನೆ, ವಾಹನ. ಶನಿಯ ಸಾಡೇಸಾತಿಯು ನಿಮ್ಮ ಮನಸ್ಸಿನ ಶಾಂತಿಗೆ ಅತ್ಯಂತ ದೊಡ್ಡ ದಾಳಿ ಮಾಡಿತ್ತು. ಗುರು ಈಗ ಅದನ್ನು ದುರಸ್ತಿಗೊಳಿಸಲು ಬಂದಿದ್ದಾರೆ. ಡಿಸೆಂಬರ್ನ ಬಳಿಕ ನಿಮ್ಮ ಒಳಗಿನ ಗದ್ದಲ ಶಾಂತವಾಗಲು ಆರಂಭಿಸುತ್ತದೆ. ಆತಂಕ, ಅಸ್ವಸ್ಥತೆ ಗಾಢ ಶಾಂತಿಯಾಗಿ ಬದಲಾಗುತ್ತದೆ. ನಿಮ್ಮ ಆಭ ಬಲವಾಗಿರುತ್ತದೆ. ಜನ ನಿಮ್ಮ ಪಕ್ಕದಲ್ಲಿ ಕುಳಿತುಕೊಳ್ಳಲು ಇಷ್ಟಪಡುತ್ತಾರೆ. ಮನೆ, ಜಾಗ, ಫ್ಲಾಟ್ ಖರೀದಿಸುವ ಕನಸು ಕಾಣುತ್ತಿದ್ದೀರಾ? ಮಂಗಳ 10ನೇ ಭಾವದಿಂದ 4ನೇ ಭಾವವನ್ನು ನೋಡುತ್ತಿದ್ದಾರೆ. ಗುರು ಸ್ವತಃ 4ನೇ ಭಾವದಲ್ಲಿದ್ದಾರೆ. ಡಬಲ್ ಕನ್ಫರ್ಮೇಷನ್. ಡಿಸೆಂಬರ್ 2025ರಿಂದ ಜೂನ್ 2026 ಮಧ್ಯೆ ಆಸ್ತಿ ಒಪ್ಪಂದಗಳು ಪೂರ್ಣಗೊಳ್ಳುವ ಬಲವಾದ ಯೋಗಗಳಿವೆ. ನಿರ್ಮಾಣ ಆರಂಭಿಸಬೇಕೆ? ಮನೆ ರಿಪೇರಿ ಮಾಡಬೇಕೆ? ತಡ ಮಾಡಬೇಡಿ. ಆದರೆ ಒಂದು ಕ್ಯಾಚ್: ರಾಹು 12ನೇ ಭಾವದಲ್ಲಿ ಆಟ ಆಡುತ್ತಿದ್ದಾರೆ. ಹಣವನ್ನು ಹರಿಯಲು ಬಿಡುತ್ತಾರೆ. ನೀವು ಕ್ಯಾಶ್ ಅಥವಾ ಬ್ಯಾಂಕ್ನಲ್ಲಿ ಇಟ್ಟರೆ ರಾಹು ಯಾವುದೋ ಖರ್ಚು ಮಾಡಿಸುತ್ತಾರೆ. ವೈದ್ಯಕೀಯ ಬಿಲ್,
ವಾಹನ ದುರಸ್ತಿ, ದಂಡ. ಆದ್ದರಿಂದ ಸಲಹೆ: ಕ್ಯಾಶ್ ಅನ್ನು ಬ್ಲಾಕ್ ಮಾಡಿ, ಬಂದೊಡನೆ ವಸ್ತುಗಳಲ್ಲಿ ಬದಲಾಯಿಸಿ. ಚಿನ್ನ, ಆಸ್ತಿಯ ಡೌನ್ ಪೇಮೆಂಟ್, ಮನೆ ಸಾಮಾನು, ಮಂತ್ರ. ಕ್ಯಾಶ್ ಅನ್ನು ಕಂಫರ್ಟ್ಗೆ ಬದಲಾಯಿಸಿ. ಮನೆಯಲ್ಲಿ ಕಲಹವಿದ್ದರೆ ಅದು ಮುಗಿಯುತ್ತದೆ. ನಗು ನಲಿವು ಮರಳುತ್ತದೆ. ತಂದೆ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ. ಈ ಅವಧಿಯಲ್ಲಿ ತಾಯಿಯ ಆಶೀರ್ವಾದ ಮಾಂತ್ರಿಕದಂತೆ ಕೆಲಸ ಮಾಡುತ್ತದೆ. ನೀವು ದೊಡ್ಡ ಕೆಲಸಕ್ಕೆ ಹೊರಡುವ ಮುನ್ನ ತಾಯಿಯ ಪಾದ ಮುಟ್ಟಿ ನಮಸ್ಕರಿಸಿ. ಗೃಹಿಣಿಯರು, ಮಹಿಳೆಯರು, ಮೀನರಾಶಿ. ಕಳೆದ ಕಾಲ ಶನಿಯ ಸಾಡೆಸಾತಿಯು ನಿಮ್ಮನ್ನು ಅತ್ಯಂತ ಆಯಾಸಗೊಳಿಸಿತು. ದೈಹಿಕ ಆಯಾಸ, ಅನಾವಶ್ಯಕ ಮಾನಸಿಕ ಒತ್ತಡ ಎಲ್ಲರಿಗೂ ಮಾಡುತ್ತಿದ್ದೀರಿ. ಆದರೆ ಯಾರೂ ಅರ್ಥೈಸುತ್ತಿಲ್ಲ ಎನಿಸುತ್ತಿತ್ತು. ಆದರೆ ಡಿಸೆಂಬರ್ 2025ರಿಂದ ಜೂನ್ 2026 ಇದು ನಿಮಗೆ ವರದಾನದಂತೆ. ಗುರು 4ನೇ ಭಾವದಲ್ಲಿ ನಿಮ್ಮ ಸಾಮ್ರಾಜ್ಯ. ಮನೆಯಲ್ಲಿ ನಿಮ್ಮ ಹಿಡಿತ ಬಲವಾಗುತ್ತದೆ. ಕುಟುಂಬ ನಿಮ್ಮ ಮಾತು ಕೇಳುತ್ತದೆ. ಗೌರವ ಹಿಂದಿರುಗುತ್ತದೆ. ಚಿನ್ನ, ಹೊಸ ವಸ್ತು ಖರೀದಿ, ಮಕ್ಕಳ ವಿವಾಹ. ನೀವೇ ಮುಖ್ಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀರಿ. ಮಂಗಳ 10ನೇ ಭಾವದಿಂದ 4ನೇ ಭಾವ ನೋಡುತ್ತಿದ್ದಾರೆ. ವರ್ಕ್ ಫ್ರಮ್ ಹೋಮ್, ಮನೆಯಿಂದ ವ್ಯಾಪಾರ, ಟಿಫಿನ್ ಸರ್ವಿಸ್, ಬುಟಿಕ್, ಕೋಚಿಂಗ್ ಇನ್ನಿತರ ಕೆಲಸಗಳನ್ನು ಆರಂಭಿಸಲು ಬೆಸ್ಟ್ ಟೈಮ್. ಮನೆಯಿಂದ ಮಾಡಿದ ಯಾವ ಕೆಲಸವೂ ಚಿನ್ನವಾಗಿ ಮಾರ್ಪಡುತ್ತದೆ. ಆದರೆ ಮಂಗಳದ ದೃಷ್ಟಿಯಿಂದ ಸ್ವಲ್ಪ ತೀಕ್ಷ್ಣತೆ ಬರಬಹುದು. ಎಲ್ಲವೂ ನನ್ನ ರೀತಿಯಲ್ಲೇ ಆಗಬೇಕೆಂಬ ಹಠ. ಗಂಡ ಅಥವಾ ಅತ್ತೆ ಮಾವಂದಿರೊಂದಿಗೆ ಸಣ್ಣ ಘರ್ಷಣೆ ಆಗಬಹುದು. ಶಕ್ತಿ ಬರುತ್ತಿದೆ, ಶಾಂತವಾಗಿ ಬಳಸಿ. ಶನಿ ಲಗ್ನದಲ್ಲಿ ಇರುವುದರಿಂದ ಸಂಜೆಯ ವೇಳೆಗೆ ಕಾಲು ಅಥವಾ ಕಿಬ್ಬೊಟ್ಟೆ ನೋವು ಬರಬಹುದು. ಸ್ವಲ್ಪ ಸಮಯ ನಿಮಗಾಗಿ ಇರಿಸಿ. ಗುರು 4ನೇ ಭಾವದಲ್ಲಿ ಇರುವುದರಿಂದ ತೋಟಗಾರಿಕೆ, ಮನೆ ಅಲಂಕರಣ ಒತ್ತಡ ಕಡಿಮೆ ಮಾಡುತ್ತದೆ. ಈಗ ಕೆಲವು ಎಚ್ಚರಿಕೆಗಳು. 1. ವೈದ್ಯಕೀಯ ಭ್ರಮೆ. ರಾಹು 12ನೇ ಭಾವ ಮತ್ತು ಶತಭಿಷ. ನಿಮಗೆ ರೋಗವಿದೆ ಎಂಬ ಭ್ರಮೆ ಬರುತ್ತದೆ. ಟೆಸ್ಟ್ಗಳು ನಾರ್ಮಲ್ ಬರುತ್ತವೆ. ಆದರೆ 5ರಿಂದ 10,000 ಹಣ ಖರ್ಚು. ಸಣ್ಣ ತೊಂದರೆಗೆ ಭಯ ಪಡಬೇಡಿ. ದಿನನಿತ್ಯ ಯೋಗ, ಧ್ಯಾನ ಮಾಡಿ. 2. ಸಾಲ ಮತ್ತು ಗ್ಯಾರಂಟಿ. ರಾಹುವಿನ ದೃಷ್ಟಿ 6ನೇ ಭಾವದ ಮೇಲೆ. ಯಾರಿಗೂ ಗ್ಯಾರಂಟಿ ನಿಲ್ಲಬೇಡಿ. ಹೊಸ ಸಾಲ ಬೇಡ, ಆಸ್ತಿಗೆ ಹೊರತು. 3. ಅತ್ತೆ ಮಾವಂದಿರ ಕಡೆ ಗೊಂದಲ. ರಾಹುವಿನ ದೃಷ್ಟಿ 8ನೇ ಭಾವದ ಮೇಲೆ. ನೀವು ವಾದಕ್ಕೆ ಇಳಿಯಬೇಡಿ. ಜೂನ್ 2026ರಲ್ಲಿ ಏನಾಗುತ್ತದೆ? ಜೂನ್ 1, 2026ರಂದು ಗುರು 5ನೇ ಭಾವಕ್ಕೆ ಹೋಗಿ ಉಚ್ಚ ಸ್ಥಾನ ಪಡೆಯುತ್ತಾರೆ. ಇಲ್ಲಿಯವರೆಗೆ ರಿಪೇರ್ ಟೈಮ್, ಆನಂತರ ಗ್ರೋತ್ ಟೈಮ್. ವಿದ್ಯಾರ್ಥಿಗಳು, ಪ್ರೇಮಿಗಳು, ಷೇರು ಮಾರ್ಕೆಟ್ ವಾಲರಿಗೆ ಗೋಲ್ಡನ್ ಯುಗ. ಈ ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳಲು ವಿಶೇಷವಾದ ಉಪಾಯಗಳು. 1. ಮಂಗಳವಾರ ಬೆಲ್ಲ ಬೆರೆಸಿದ ರೊಟ್ಟಿ ಹಸುವಿಗೆ ತಿನಿಸಿ. ಬಜರಂಗ ಬಾಣ ಪಠಣ ಮಾಡಿ. ಕೋಪ ನಿಯಂತ್ರಣ ಮತ್ತು ಫೋಕಸ್. 2. ರಾಹು ಶಾಂತಿಗೆ. ಮಲಗುವ ಕೋಣೆಯ ಸೌತ್ ವೆಸ್ಟ್ ಮೂಲೆಯಲ್ಲಿ ಒಂದು ಗಾಜಿನ ಬೌಲ್ನಲ್ಲಿ 5ರಿಂದ 7 ಸೇಂದಾ ಉಪ್ಪು ಇರಿಸಿ. ಪ್ರತಿ ತಿಂಗಳು ಬದಲಾಯಿಸಿ. 3. ಅತಿ ದೊಡ್ಡ ಉಪಾಯ. ತಾಯಿಯ ಸೇವೆ. ನಿಮ್ಮಿಂದ ದೂರವಿದ್ದರೆ ಫೋನ್ನಲ್ಲಿ ಮಾತನಾಡಿ, ಹತ್ತಿರವಿದ್ದರೆ ಪಾದ ಮರ್ದನ ಮಾಡಿ. ತಾಯಿಯ ಒಂದು ಆಶೀರ್ವಾದ ಶನಿಯ 1000 ಕಷ್ಟಗಳನ್ನು ದೂರ ಮಾಡುತ್ತದೆ. ಮೀನ ರಾಶಿಯವರೇ, ಆತಂಕ ಬೇಡ. ಚಂಡಮಾರುತ ಮುಗಿದಿದೆ, ದಡ ಸಮೀಪಿಸುತ್ತಿದೆ. ಈಗ ನಿಮ್ಮ ಶಕ್ತಿಯನ್ನು ಗುರುತಿಸಿ ನಿಮ್ಮ ಸ್ಥಾನ ಮರಳಿ ಪಡೆಯುವ ಸಮಯ. ನೀವು ಮೀನ, ಸಮುದ್ರದ ಆಳ ಮತ್ತು ಅಲೆಗಳ ಎತ್ತರ ಎರಡೂ ನಿಮ್ಮದೇ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.